ಡಾಕ್ಟ್ರ್ ಏನು ಹೇಳಿದ್ರಮ್ಮ? ಏನು ಹೇಳ್ತಾರಪ್ಪ, ಏನು ಹೇಳ್ತಾರೆ ಕೇಳ್ರಿ ಆಕಿನ್ನ ಫಸ್ಟು ಏನು ಹೇಳಿದ್ರು ಅಂತಂದು. ಕರ್ಕೊಂಡೋಗಿ ನನ್ನ ಮಗಳನ್ನ ಸಾಯಿಗೂ ಅನ್ಸ್ತದಾಳ. ನಾನೇನ್ ಮಾಡಿದ್ನೇರಿ, ಬಟ್ಟೆ ಒಗೆಯಕ್ಕೆ ಅಂತ ಕರ್ಕೋದು ಹಿಂಗ ಹಾಕುತ್ತೆ ಅಂತ ನನಗೆ ಹೆಂಗ್ ಗೊತ್ತು? ತಗೊಳ್ಳಿ ಎಲ್ಲ ಗೊತ್ತು ನನಗೆ, ಎಲ್ಲ ನಾಟಕ ಮಾಡ್ಕೊಂತ ಹಂಗೆ. ಅಲ್ಲಪ್ಪ, ನೀನು ಅಮ್ಮಗೆ ಬೈದ್ರೆ ಹೆಂಗಪ್ಪ? ಬಟ್ಟೆ ಒಗೆಯಕ್ಕೆ ಹೋಗಿದ್ದಾರೆ, ಕಾಲು ಜಾರು ಬಿದ್ದಿರೋದು ಕಮ್ಮಿ ಏನು ಮಾಡ್ತತಿ? ಇದು ಆಸ್ಪತ್ರೆ, ಇದು ಯಾಕಂತ ಜಗಳ ಮಾಡ್ತೀಯ? ತಗೊಳಪ್ಪ, ನಾನೇನು ಮಾತಾಡಲ್ಲ ತಗ, ಎಲ್ಲ ನಿಮ್ಮ ಅಮ್ಮನ ಪರವಾಗಿ ಮಾತಾಡ್ರಿ. ಹಾಗಾದ್ ಮಾಡೋದು ಮಾಡಿಟ್ಟಾಳ. ಅಯ್ಯೋ ಪಾಪ, ನೀವು ಹೋಗುತ್ತೆ ಅನಿಷ್ಟದ್ದು ಅಂದಿದ್ದೆ. ಈಗೆ ಆಸ್ತಿ ಪಾಲ್ ಕೊಡಲ್ಲ, ನಾವಿಬ್ಬರ ಹಂಚ್ಕೋಬೋದು ಅಂತ ಮಾಡಿದ್ದೆ. ಹೆಂಗ ಮತ್ತೆ ಕೋಮ ಪಾಮ ಅಂತ ಹೇಳ್ತದಾರೆ. ಹೋಗಿದ್ರು ಚೆನ್ನಾಗಿತ್ತಲ್ಲ ಒಂದು ಸತಿ, ಎಲ್ಲ ನಾವೇ ಇಬ್ಬರ ಆಸ್ತಿ ತಗೋಬೋದಾಯ್ತು. ಏನೋ ಗುನುಗುನು ಅಂತದೆಯಲ್ಲ ರಾಣಿ, ಏನದ ವಿಷಯ? ಅಯ್ಯೋ ಏನಿಲ್ಲ ಪರಕ, ಎಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಮ್ ಗೌರಿಗೆ ಅಂತ ಕಳ್ಳು ಕಿತ್ಕೊಂಬರ್ತೈತಿ. ಸೋಮು ನಿಮ್ಮ ಅಮ್ಮ ಉಂಡೆ ಇಲ್ಲ ಕಣಪ್ಪ, ಒಂಚೂರು ಏನಾರ ಹೋಟ್ಲ ಗಿಟ್ಲ ತಂದು ಕೊಡ್ರಿ, ಇಲ್ಲ ಕರ್ಕೊಂಡೋಗಿ ಉಣಿಸ್ರಿ. ಪಾ ಆಕಿಗೆ ಹೋಗ್ರಿ, ಉಣ್ಣಾಕ್ ತಂದ್ಕೊಡ್ರಿ, ಹೊಟ್ಟೆ ತುಂಬ ಉಂಡಿರ್ಲಿಕ್ಕೆ. ನನ್ನ ಮಗಳನ್ನ ಕರ್ಕೊಂಡೋಗಿ ಸಾಯಿಗೂ ಅನ್ಸ್ಕೊಂಡು ಕರ್ಕೊಂಬಂದ. ಅಪ್ಪ ಏನು ಮಾತಾಡೋದು ಕಲ್ತೀಯಪ್ಪ? ಏನೂ ಆಗಿಲ್ಲ, ಕೋಮಕ್ಕೆ ಹೋಗಿದ್ದಾಳೆ ಅಂತಂದು ಹೇಳಿದ್ದಾರೆ ಅಂತ ಹೇಳಿದ್ರಲ್ಲ. ನಾನು ಡಾಕ್ಟ್ರು ಬರಲಿ ತಡಿ, ವಿಚಾರಿಸ್ತೀನಿ. ಏನು ವಿಚಾರಿಸಿದ್ರು ಅಷ್ಟೇ ಕಣಪ್ಪ, ಅವ್ರು ಹೇಳೋದೇ ಅದು. ಡಾಕ್ಟ್ರೇ, ನಮ್ಮ ಗೌರಿ ಚೆನ್ನಾಗಿದ್ದಾಳೆ ಡಾಕ್ಟ್ರೇ. ಓ, ನೀವು ನೀರಲ್ಲಿ ಬಿದ್ದು ಕೋಮಕ್ಕೆ ಹೋಗಿದ್ದಾರಲ್ಲ ಅವ್ರ ಪೇಷಂಟಾ? ಡಾಕ್ಟ್ರಿ, ನನ್ನ ಮಗಳು ಹೆಂಗದಾಳ ಡಾಕ್ಟ್ರಿ? ನೋಡಮ್ಮ, ನಾವೀಗೇನು ಹೇಳಕ್ಕೆ ಬರಲ್ಲ. ಏನೋ ಒಂದು ದಿವಸ 2 ದಿವಸದೊಳಗೆ ಎಚ್ಚರ ಆಗ್ಬೋದು ಅಂತ ಅನಿಸ್ತಿದೆ ನಮಗೆ. ಟ್ರೀಟ್ಮೆಂಟ್ ಕೊಡ್ತಿದ್ದೀನಿ. ಅವ್ರದ್ದು ಎಲ್ಲ ಟೆಸ್ಟ್ ಮಾಡಿದ ಮೇಲೆ ಭಾಳ ಇದರಲ್ಲಿ ಹೋಗಿಲ್ಲ ಅವ್ರ ಕೋಮಕ್ಕೆ. ಮೋಸ್ಟ್ಲಿ ಎಚ್ಚರ ಆಗ್ಬೋದು, ನೀರು ಕುಡ್ದಿದ್ದಾರಲ್ಲ ಅದಕ್ಕೆ ಹಂಗಾಗಿದೆ. ಇವತ್ತು ತಪ್ಪಿರ ನಾಳೆ ಅವ್ರು ಎಚ್ಚರ ಆಗ್ತಾರೆ, ನೀವೇನು ಭಯ ಪಡಬೇಡ್ರಿ. ಡಾಕ್ಟ್ರಿ, ನೀವು ಕಾಲೇ ಬೀಳ್ತೀನಿ ಡಾಕ್ಟ್ರಿ, ನನ್ನ ಮಗಳು ಉಳಿಸ್ಕೊಡ್ರಿ ಡಾಕ್ಟ್ರಿ. ಎದ್ದೇಳಮ್ಮ, ಫಸ್ಟ್ ಇದೆ ಇಲ್ಲಿ. ಇಲ್ಲ ಡಾಕ್ಟ್ರಿ, ನನ್ನ ಮಗಳನ್ನ ಉಳಿಸ್ತೀವಿ ಅನ್ನೋ ತನಕ ನಾನು ಎದ್ದನಲ್ಲ ಡಾಕ್ಟ್ರಿ, ನನ್ನ ಮಗಳನ್ನ ಉಳಿಸ್ಕೊಡ್ರಿ ಡಾಕ್ಟ್ರಿ. ಎದ್ದೇಳಮ್ಮ ಇಲ್ಲಿ, ನಿಮಗೊಂದು ಮಾತು ಹೇಳ್ತೀನಿ, ಎದ್ದ ಇಲ್ಲಿ. ಉಳಿಸ್ತೀನಿ ಅಂದ್ರಿ ಡಾಕ್ಟ್ರಿ, ನಾನು ಕಾಲು ಬಿಡ್ತೀನಿ, ನಿಮ್ದು ಉಳಿಸ್ತೀನಿ ಅಂದ್ರಿ ಡಾಕ್ಟ್ರಿ. ಸರಿ ಉಳಿಸ್ತೀನಿ, ಎದ್ದೇಳಮ್ಮ. ದೇವ್ರಿದ್ದಾನಮ್ಮ, ಆ ದೇವ್ರಿದ್ದಾನೆ. ನೀವು ನಮ್ಮ ಕಾಲಿಗೆಲ್ಲ ಬೀಳಬಾರ್ದಂಗೆ. ನಾವೇನು ದೇವ್ರಾಗಕ್ಕಾಗಲ್ಲ, ನಾವು ಡಾಕ್ಟರ್ಸು. ನಾವು ಪೇಷಂಟ್ಗಳ ಜೀವ ಉಳ್ಸೋಕ್ಕೋಸ್ಕರನೇ ನಾವು ಓದಿ ಎಲ್ಲ ಬಂದಿರ್ತೀವಿ. ನಾವು ಪ್ರಯತ್ನ ಪಡ್ತಿದ್ದೀವಿ. ನಿಮ್ಮ ಮಗಳಿಗೆ ಏನೂ ಆಗಲ್ಲ, ನೀವು ಧೈರ್ಯ ತಗೊಂಡಿರ್ರಿ. ಡಾಕ್ಟ್ರಿ, ನಿಮ್ಮ ಮಾತೆ ನಂಬಿದ್ದೀನಿ ಡಾಕ್ಟ್ರಿ. ಸರಿ, ನಾನೆಲ್ಲ ಅಲ್ಲಿ ನರ್ಸ್ಗಳಿಗೆ ಹೇಳಿದ್ದೀನಿ. ನಿಮ್ಮ ಮಗಳನ್ನ ವಾರ್ಡಿಗೆ ಶಿಫ್ಟ್ ಮಾಡಿದ್ದೀವಿ, ನೀವು ಹೋಗಿ ನೋಡ್ಬೋದು. ಸರಿ ಡಾಕ್ಟ್ರಿ. ನಿಮಿಷ, ನೀವೆಲ್ಲರೂ ಹೋಗ್ಬಿಟ್ಟು ಗಲಾಟೆ ಮಾಡ್ಕೊಂತ ಹೋಗ್ಬೇಡ್ರಿ, ಒಬ್ಬೊಬ್ಬರೇ ಹೋಗಿ ನೋಡ್ಕೊಂಬರ್ರಿ. ಸರಿ ಡಾಕ್ಟ್ರಿ, ನಾನು ಹೋಗಿ ನೋಡ್ಕೊಂಬರ್ತೀನಿ. ಕಳೆ ಅಲ್ಲೇಯ, ನಾನು ಹೋಗಿ ನೋಡ್ಕೊಂಬರ್ತೀನಿ. ಈಕೆ ನೋಡ್ತಾಳಂತ ಈಕೆ. ಬಾ, ಹಂಗೆಲ್ಲ ಮಾತಾಡ್ಬೇಡ ಕಣಪ್ಪ, ಅಮ್ಮನೇ ಹೋಗಿ ನೋಡ್ಕೊಂಬರ್ಲಿ ಫಸ್ಟು. ಸರಿ ತಾಳಪ್ಪ, ನಮ್ದೇನು ನಡೀತತಿ ಮನೆಗೆ, ಅವಳೇ ಹೋಗ್ಲಿ ತಗಲ್ರಿ. ಅಯ್ಯೋ ಮಗಳೇ, ಎಂತ ಪರಿಸ್ಥಿತಿ ಬಂದ್ಬಿಡ್ತವ ನಿನಗೆ. ಅಲ್ಲರಿ, ಗೌರಿ ಗಂಡಕ್ಕೆ ತಿಳಿಸಿದ್ದೀರಾ? ಅವ್ರಿಗೆ ತಿಳಿಸಿ ಮಕ್ಕಳನ್ನೆಲ್ಲ ಕರೆಸಿದ್ರೆ ಗೌರಿಗೆ ಏನಾದರೂ ಜ್ಞಾನ ಬರುತ್ತೇನೋ ನೋಡ್ಬೇಕಾಯ್ತು. ಹೂನಪ್ಪ, ವಾಣಿ ಹೇಳ್ತಿರೋದು ಕರೆಕ್ಟು. ನಾವು ಮರ್ತೇ ಬಿಟ್ಟಿದ್ದೀವಿ ನೋಡು. ಅವ್ರ ಮನೆಯವ್ರನ್ನೆಲ್ಲ ಕರೆಸಿ ಅವ್ರ ಮಕ್ಕಳನ್ನ ಅವ್ರನ್ನೂ ಕರೆಸ್ರಿ, ನೋಡೋಣ. ಅವ್ರು ಮಾತಾಡ್ಸಿದ್ರೆ ಏನಾರ ಅವಳಿಗೆ ಜ್ಞಾನ ಬರುತ್ತೇನೋ. ಹೌದು, ಬಾವರಿಗೆ ಫೋನ್ ಮಾಡ್ತೀನಿ ತಡಿ. ಹೂನಪ್ಪ, ಗೌರಿ ಗಂಡಗೂ ಮಕ್ಕಳಿಗೂ ಅವ್ರ ಅತ್ತೆಗೂ ಬರಕ್ಕೆ ಹೇಳಪ್ಪ. ಹೇಳಪ್ಪ, ಈಕೆ ಕರ್ಕೊಂಡೋಗಿ ನೀರಿಗೆ ಬೆಳೆಸ್ಕೊಂಡು ಕರ್ಕೊಂಬಂದಾಳೆ ಅಂತ ಹೇಳು. ಅವ್ರೊಂದು ಸ್ವಲ್ಪ ಉಗಿಲಿಕ್ಕಿ. ಈ ಕಿಸ್ತೇನು ಪ್ರಯೋಜನ? ಅವಾಗಿರ್ಬೇಕಾಯ್ತು ನಿನಗೆ. ಕರ್ಕೊಂಡೋಗ್ಬಾರ್ದ ಅಂತ ಯಾವಾಗಾರ ಗೊತ್ತಿತ್ತ ಆಕಿಗೆ? ಒಳಿಕೆ ಕೆರಿಗೆ ಇಷ್ಟು ವರ್ಷ ಆದರೂ ಒಂದು ದಿವ್ಸಕ್ಕೆ ಕಳ್ಸಿದ್ದಿಲ್ಲ ನಾನು. ಹಂಗೆ ಸಾಕಿದ್ದೆ ನನ್ನ ಮಗಳನ್ನ. ಕರ್ಕೊಂಡೋಗಿ ನೀರಾಗ ಕೆಡಿಸ್ಕೊಂಡು ಬಂದ್ಬಿಟ್ಟಾಳ ಹಂಗೆ. ಆಕಿಗೆ ಏನಾರ ಒಂದು ಆಗಲಿ, ನಿನಗೈತೆ
ಭಾರಿ ಹಬ್ಬ. ಅಲ್ಲಪ್ಪ ಅಮ್ಮಗೆ ಯಾಕಂಗೆ ಬೈತದೀಯಾ? ಬೆಳಗ್ಗೆಯಿಂದ ಊಟ ಮಾಡಿಲ್ಲಂತೆ. ನೀನು ಬೈದ್ರೆ ಅಮ್ಮ ಊಟ ಮಾಡುತ್ತಾ? ಕರ್ಕೊಂಡೋಗ್ರಿ ದೊಡ್ಡ ಹೋಟ್ಲು ನೋಡ್ಕೊಂಡು ಕರ್ಕೊಂಡೋಗಿ ಹೊಟ್ಟೆ ತುಂಬ ಉಣ್ಸ್ಕೊಂಡು ಕರ್ಕೊಂಬರ್ರಿ, ಉಂಡು ಬರಲಿ. ಏನಾಯ್ತಪ್ಪ ನಿನಗೆ? ಥೋ, ನಮಗೆಲ್ಲ ಸಾಕಾಗೋಯ್ತು ನೋಡು. ಅವಳೊಂದು ಕಡಿಕೆ, ನೀನೊಂದು ಕಡಿಕೆ. ಈಗ ಆಗಿದ್ದೆ ಹೋಗಿದ್ದೆ ಅನ್ನಂಗಿಲ್ಲಲ್ಲ ನೀನು. ಅಪ್ಪ ನಾನೇನು ಮಾತಾಡಿದ್ರು ತಪ್ಪೇ ತಗೊಳ್ರಿ ನಿಮಗೆ, ನಾನೇನು ಮಾತಾಡಿದ್ರು. ಸರಿ ಹೋಗಪ್ಪ, ಅಳಿ ಅಂದ್ರೆ ಫೋನ್ ಮಾಡು. ನಿಮ್ಮಪ್ಪ ಬೈಯಾದ್ರಾಗ ಏನು ತಪ್ಪಿಲ್ಲ. ಸರಿ ಅಮ್ಮ, ಫೋನ್ ಮಾಡಿ ಬರ್ತೀನಿ. ಅಮ್ಮ, ಒಂದು ಲೋಟ ಟೀ ತಗೊಂಬರಮ್ಮ. ತಡಿಪ್ಪ, ಮಾಡ್ಕೊಂಡು ಬರ್ತೀನಿ. ಪಾಪ ನಮ್ಮಮ್ಮ ಈ ವಯಸ್ಸಿನಾಗೂ ನನಗೆ ಮಾಡಿ ಹಾಕ್ಬೇಕು. ಎಂತ ಹೆಂಡತಿ ಕಟ್ಕೊಂಬಂದ್ಬಿಟ್ನಪ್ಪ ನಾನು. ಸತಿ ಆಕಿ ಮಕಾನ ನೋಡಲ್ಲ, ಆಕಿನ ಮನೆಗೆ ಕರ್ಕೊಂಡು ಬರೋದು ಇಲ್ಲ. ಅವಳ ಹತ್ರ ಡೈವರ್ಸ್ ತಗೊಂಡು ನಮ್ಮಮ್ಮನ ನೋಡ್ಕೊಂತ ನಾನು ಸುಖವಾಗಿರ್ತೀನಿ. ಆಕಿ ಹೆಸರೇ ಎತ್ತಬಾರ್ದು ನಮ್ಮ ಮನೆಗೆ. ಹೇಳಪ್ಪ, ಟೀ ಆಫೀಸ್ ಮುಗೀತಾ? ಹ್ಞೂನಮ್ಮ, ಆಫೀಸ್ ಮುಗೀತು. ಟೆನ್ಷನ್ ಅಂದರೆ ಟೆನ್ಷನ್ನು, ಆ ಮೀಟಿಂಗ್ ಈ ಮೀಟಿಂಗ್ ಅಂತ. ಕಾಫಿ ಮಾಡ್ಕೊಂಬಂದಿನಿ, ತಗ. ಟೀ ಪುಡಿ ಇರಲಿಲ್ಲ, ಟೀ ಕೇಳ್ದಲ್ಲ. ಕಾಫಿ ಕೊಡಿ, ಒಂಚೂರು ಟೆನ್ಷನ್ ಕಡಿಮೆ ಆಗುತ್ತೆ. ಇಲ್ಲಿ ಕೊಡು ಯಾವ್ದಾದ್ರಿ. ಆ ಕಾಫಿ ಪುಡಿಯಮ್ಮ ಎಷ್ಟು ಚೆನ್ನಾಗೈತೆ. ಯಾವ್ದು ತಂದಿಯಲ್ಲಪ್ಪ? ನೆಸ್ಲೇನ ಏನೋ ಅಂತಿದ್ದಲ್ಲ ನಿನ್ನೆ, ಅದೇ. ಇಂಗ್ಲೀಷ್ ಮಾತಾಡೋದೆಲ್ಲ ಕಲ್ತ್ಬಿಟ್ಟಿಯಾ? ನೆಸ್ಲೆ ಅನ್ನೋದು ಗೊತ್ತಾಗಿದೆ. ಅಯ್ಯೋ, ಈಗೇನ ನಮ್ಮಪ್ಪ ಟಿವಿ ನೋಡ್ಕೊಂತ ಕುತ್ಕೊಂಡ್ರೆ 10 ಸತಿ ಬರ್ತಾವ ಅಡ್ವರ್ಟೈಸ್ಗಳು. ಅವೆಲ್ಲ ನೋಡಿ ಧಾರಾವಾಹಿಗಿನ ಅಡ್ವರ್ಟೈಸ್ಗಳೇ ನೆನಪಿರ್ತಾವ ನೋಡು ಈಗಿನ ಕಾಲದಾಗ. ನಿನಗೂ ಧಾರಾವಾಹಿಗೂ ಸರಿಯಾಗೈತೆ ನೋಡು. ಮಾಡೋದಪ್ಪ, ಈಗೇನ ಟೀ ಕುಡಿತದೀಯಾ? ಸೊಸೆ ಮನೆ ಬಿಟ್ಟು ಹೋಯ್ದಾಳೆ, ಜನ ಎಲ್ಲ ಕೇಳ್ತಾರೆ ಎಲ್ಲಿ ನಿನ್ನ ಸೊಸೆ ಕಾಣಲ್ಲ ಅಂತ. ಹೋಗು ಕರ್ಕೊಂಬ. ಇಲ್ಲ ಕಣಮ್ಮ, ನಾನು ಕರ್ಕೊಂಬರಲ್ಲ. ಆಕಿ ನಮ್ಮ ಮನೆ ಬರೋದೇ ಬೇಡ. ನೀನು ಉಣ್ಣಕ್ಕೆ ಮಾಡಿಕ್ತದಿ ತಾನೇ, ಮನೆ ನೆಮ್ಮದಿಯಾಗ ಐತಿ. ಹೋಗು, ಆಕಿ ಒಬ್ಳದ್ದು ಕೆಲಸ ತಪ್ಪು ನಿನಗೆ. ಹಂಗಂದ್ರೆ ಹೆಂಗಪ್ಪ? ಹೋಗು, ಬುದ್ಧಿ ಕಲ್ತ್ಕಂತಾಳೆ, 2 ಮಕ್ಳು ಆಡ್ದಾಳೆ. ಆಕಿನೂ ಗೊತ್ತಾಗುತ್ತೆ ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾಳೆ ಅಂತ. ನೀನು ನಿನಗ ಸಣ್ಣ ಪುಟ್ಟ ಅದೇ ನನಗೆ ದೊಡ್ಡದು. ನಾನು ಆಫೀಸಿಂದ ಬಂದು ಟೀ ಕುಡಿತಿದ್ದೀನಿ ನೋಡು. ಆಕಿ ಹೆಸರು ಎತ್ತಬೇಡ ನನಗೆ, ಆಕಿ ಸುದ್ದಿ ಎತ್ತಬೇಡ. ಅಯ್ಯಪ್ಪ ಸಾಕಾಗೋದ್ ಕಡವ, ಕೈಕಾಲ್ವಕ್ಕ ತಕ್ಕದ್ದು. ಸ್ವಲ್ಪ ತಿಂಗ್ ಉಳ್ಕಂತೀನಿ. ಹೆಂಡತಿ ಬಗ್ಗೆ ಹೇಳಿದ್ರೆ ನಿನಗೆ. ಹೋಗಮ್ಮ, ಒಳಗೆ ಏನು ಕೆಲಸ ಐತೆ ನೋಡ್ಕ. ಹುಡುಗ್ರು ಇಲ್ಲಮ್ಮ? ಅದು ಯಾವ್ದ ಪ್ರಾಜೆಕ್ಟ ಎಂತದ ಅಂತಪ್ಪ, ಅದನ್ನ ಮಾಡ್ಕೊಂಬರ್ತೀವಿ ಅಂತ ಪಕ್ಕದ ಮನೆಗೆ ಹೋಯ್ದಾವೆ. ಅವು ಹುಡುಗಿಯರು ಅದಾರಲ್ಲ, SLC ಹುಡುಗಿಯರು ಮಾಡಿಸ್ಕೊಂಬರ್ತೀನಿ ಅಂತ. ಅಯ್ಯೋ, ಏನಂತಕ್ಕೆ 200 ರೂಪಾಯಿ ಇಸ್ಕೊಂಡು ಹೋಯ್ದಾವೆ. ಅದು ತರ್ಬೇಕು ಅಂಗಡಿಗೆ, ಇದು ತರಬೇಕು, ತರ್ಮ ಕೋಲ ಏನೋ ತರಬೇಕು, ಪೇಂಟ್ ತರಬೇಕು. ಅಯ್ಯಪ್ಪ ಸಾಕಾದಂಗೆ ಆತು ನನಗೆ. 200 ರೂಪಾಯಿ ಕೊಟ್ಟು ಕಳ್ಸೀನಿ. ಏನೆಂತಂದು ತಗೊಂಡಿರ ಎಲ್ಲ ಲೆಕ್ಕ ಕೊಡ್ರಿ ಅಂತ. ಸರಿತಾ, ಮಾಡ್ಕೊಂಬರ್ಲಿ. ಆ ಪಕ್ಕದ ಮನೆಯವರು ದೊಡ್ಡ ದೊಡ್ಡ ಹುಡುಗರು ಅದ ಮಾಡ್ಕೊಡ್ತಾರೆ. ಸರಿ ತಳಪ್ಪ, ಒಳ ಕೆಲಸ ಐತೆ ನನಗೆ. ಅದ ಫೋನ್ ಬರ್ತೈತೆ ನೋಡಪ್ಪ. ಯಾರಪ್ಪ? ಸಾಕಾಗಿ ಬಂದರೆ ಆಫೀಸಿಂದ ಮನೆಗೆ ಇಲ್ಲೂ ಫೋನು. ಹಲೋ, ಯಾರು? ನಾನು ಬಾವ, ರಾಮು. ಓ ರಾಮು, ಏನಪ್ಪ? ಏನು ವಿಚಾರ? ಅವ ಅಕ್ಕ ಒಳಗೆ ಬಟ್ಟೆ ಒಗೆಕ್ಕೆ ಹೋಗಿ ಜಾರು ಬಿದ್ದು. ಜಾರು ಬಿದ್ದೇನಾಯ್ತು? ಜಾರು ಬಿದ್ದು ನೀರು ಕುಡ್ದು ಕೋಮಕ್ಕೆ ಹೋಗ್ಬಿಟ್ಟಿದ್ದಾಳೆ. ಕೋಮಕ್ಕೆ ಹೋಗಿದ್ದಾಳೆ? ಏನಾತಪ್ಪ? ಏನಾತ? ಯಾರಿಗೇನಾತಂತೆ? ಬೇಗ ಮಕ್ಕಳನ್ನು ಅಮ್ಮನ್ನು ಕರ್ಕೊಂಡು ಬರ್ರಿ ಬಾವ. ನೋಡಪ್ಪ, ನಾವೇ ಬೇಡ ಅಂತ ಹೋಗಿದ್ದಾಳೆ. ಅವಳು ನೀವೇ ಇಟ್ಕೊಂಬಿಡ್ರಿ, ನಮ್ಮ ತನಕ ತರಲೇಬೇಡ್ರಿ. ನಾನು ನಮ್ಮಮ್ಮ ನನ್ನ ಮಕ್ಳು ಹೆಂಗ ನಾವು ಸುಖವಾಗದೀವಿ. ಹಂಗಲ್ಲ ಬಾವರೇ, ನೀವು ಮಕ್ಕಳು ಅವರು ನೋಡಿದರೆ ಎಚ್ಚರ ಆಗ್ಬೋದು ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಅದಕ್ಕೆ ಅವಳು ಏನು ಕೆಲಸ ಮಾಡ್ಕೊಂಡಿಲ್ದಂಗೆ ಮಕ್ಕನದು ಒಂದೇ, ಹಂಗೆ ಮಕ್ಕನದು ಒಂದೇ. ಅವಳನ್ನ ಯಾಕೆ ಕೆಪ್ಸಕ್ಕೆ ಹೋಗ್ತೀರಾ? ನಿಮಗೂ ಅಯ್ಯೋ ಅನ್ನಿಸ್ತಾಳೆ, ಸುಮ್ಮನಿರಿ. ಏನಾತು ಹೇಳು. ಅವರೇ ಮಕ್ಕಳನ್ನಾದ್ರೂ ಕರ್ಕೊಂಬರ್ರಿ. ಸರಿ ತಾಳಪ್ಪ, ಮಕ್ಕಳನ್ನ ಕರ್ಕೊಂಬರ್ತೀನಿ. ಸರಿ ಇಡ್ಲಾ? ಸರಿ ಬಾವ. ಏನಾತಪ್ಪ? ಏನಾಯ್ತು? ಅಮ್ಮ, ಗೌರಿ ಏನೋ ಒಳ್ಳೆ ಬಟ್ಟೆ ಒಗೆಕ್ಕೆ ಹೋಗಿ ಕಾಲು ಜಾರು ಬಿದ್ದು ಜ್ಞಾನ ತಪ್ಪಿದ್ದಾಳಂತೆ. ಅಯ್ಯೋ ಏನಾತಂತಪ್ಪ? 2 ಮಕ್ಳು ಅದರ ಕಣಪ್ಪ. ನನ್ನ ಮಗನ ಅನಾಥ ಮಾಡೋಗ್ತಾಳೇನಪ್ಪ? ಏನಾತಂತಪ್ಪ? ನೀನು ಯಾಕೆ ಕಳ್ತಿ? ಸುಮ್ಮನಿರು, ಮಕ್ಕಳೆಲ್ಲ ಇದ್ದಾರೆ. ಅಪ್ಪ ಅಲ್ಲೆಲ್ಲ ಪಕ್ಕದ ಮನೆಗೆ ಇದು ಮಾಡ್ತಿದ್ರೆ ಅಲ್ಲೇ ಕರ್ಕೊಂಡು ಹೋಗೋಣ ಬಾ. ಸರಿ ನಡಿ, ಬೀಗ ತರೋ, ಕದ ಹಾಕೊಂಡು ಹಂಗೆ ಮಕ್ಳನ್ನ ಕರ್ಕೊಂಡು ಹೋಗೋಣಂತೆ. ಸರಿ ಬಂದೆ. ಡೋರ್ ಹಾಕ್ಲಮ್ಮ, ಬೀಗ ಹಾಕು. ಸರಿಯಪ್ಪ, ಹಾಕಂದಿ ನಡಿ. ಆ ಕಡೆ ಮನೆ ಮಕ್ಳನ್ನ ಕರ್ಕ ಹೋಗೋಣಂತೆ. ಅಯ್ಯೋ ಏನಾತವ ನಿನಗೆ? ಮಕ್ಳನ್ನ ಬಿಟ್ಟು ಹೋಗ್ತೇನವ? ಏನಾತವ ನಿನಗೆ? ಮಮ್ಮಿ ನಾನು ಬಂದಿನಿ, ಎದ್ದಳ್ ಮಮ್ಮಿ. ಮೋನು ಬಂದಿನಿ, ಎದ್ದಳ್ ಮಮ್ಮಿ. ಯಾಕೆ ಮಮ್ಮಿ ಹಿಂಗ್ ಮಾಡ್ತಿದೀಯಾ? ಎದ್ದಳ್ ಮಮ್ಮಿ. ಬಾರಪ್ಪ, ಮಾತಾಡ್ಸ್ ಬಾರಪ್ಪ ನನ್ನ ಮಗಳನ್ನ. ನೋಡಪ್ಪ ಎಂತ ಪರಿಸ್ಥಿತಿ ಆಗ್ಬೇಕಾದಾಳೆ. ಇರ್ಲಿ ತಾಳ್ರಿ ಅಂತಾರೆ. ಅಯ್ಯೋ ಕದ್ಬೇಡಪ್ಪ, ಏನೋ ತಪ್ಪು ಮಾಡಿದಾಳೆ. ಹಂಗಂತ ನೀನಕ್ಕೆ ಮಾತಾಡಿಸ್ಲಿಲ್ಲ ಅಂದ್ರೆ ಹೆಂಗಪ್ಪ? ಮಾತಾಡ್ಸಿದ್ರೆ ಎಚ್ಚರ ಆಗುತ್ತೇನೋ. ಬಾರಪ್ಪ. ಮಾತಾಡ್ಸು.
ಗೌರಿ ಗೌರಿ ಹ್ಞೂ ಆ ನನ್ನ ಮಗಳಿದ್ಲು. ಗೌರಿ ಗೌರಿ ಅಮ್ಮ ರೇ ರೇ ಡಾಕ್ಟ್ರನ್ ಕರೆದು ಬರೋಗಪ್ಪ ಯಾರಾದರೂ. ಏನು ಇದೇನು ಮೀನ್ ಮಾರ್ಕೆಟಾ? ಆಸ್ಪತ್ರೆ ಒಳಗೆ ಇಷ್ಟೊಂದು ಜನ, ಹೋಗ್ರಿ ಎಲ್ಲ ಹೊರಗಡೆ. ಡಾಕ್ಟ್ರೆ ನನ್ನ ಮಗಳು ಮಾತಾಡ್ತಿದ್ದಾಳೆ. ಮಾತಾಡ್ತಿದ್ದಾಳ? ಏನು ಮಿರಾಕಲ್ ಆಗಿದೆ? ಓ ಗೌರಿ, ಕಣ್ಬಿಟ್ಬಿಟ್ಟಿದೀಯಾ? ಆರಾಮಾಗಿದೆಯೇನಮ್ಮ? ಅಲ್ಲೇ ಎದ್ದೆ ಕುತ್ಕೊಂಡ್ಬಿಟ್ಟೆ. ವಾವ್, ಎಂಥ ಮಿರಾಕಲ್. ಡಾಕ್ಟ್ರೆ ಆರಾಮಾಗಿದ್ದೀನಿ. ಸರಿ ಸರಿ, ನಾನು ಇನ್ನೊಂದು ಸಲ ಚೆಕ್ ಮಾಡಿ ನಿಮ್ಮನ್ನು ಡಿಸ್ಚಾರ್ಜ್ ಮಾಡ್ತೀನಿ. ಸರಿ, ನಾನು ಚೆಕ್ ಮಾಡಿಬಿಟ್ಟು ಡಿಸ್ಚಾರ್ಜಿಗೆ ಬರೀತೀನಿ. ಸರಿ ಡಾಕ್ಟ್ರೆ. ರೀ ನನ್ನ ತಪ್ಪಾಯ್ತು ರೀ, ನನ್ನ ಮನೆ ಕರ್ಕೊಂಡು ಹೋಗ್ರಿ. ಹಾಂ, ಈಗ ಹುಷಾರಾದೆಲ್ಲ, ನಡಿಯಮ್ಮ ಹೋಗೋಣ ಮನೆಗೆ. ಇಲ್ಲಪ್ಪ, ತಪ್ಪಾಯ್ತು ಅಂತ ಕೇಳ್ತಿದ್ದಾಳಲ್ಲಪ್ಪ, ಮನೆ ಕರ್ಕೊಂಡು ಹೋಗಪ್ಪ. ಮಗಳನ್ನ ನೀವೇ ಇಟ್ಕೊಳ್ರಿ, ನಮಗೆ ಬೇಡ. ನಡೀರಿ ಸೋನು ಮೋನು ಅಮ್ಮ, ನಡಿ. ನನಗೆ ಬುದ್ಧಿ ಬಂದಿತ್ತೆ ರೀ, ಪ್ಲೀಸ್ ರೀ ಕರ್ಕೊಂಡು ಹೋಗ್ರಿ ನನ್ನ, ನಾನು ನಿಮ್ಮ ಮನೆಗೆ ಬರ್ತೀನಿ ರೀ. ಇಷ್ಟು ಹೇಳಿದ್ರು ಅಷ್ಟೇ. ನೀನು ಮನೆ ಬಿಟ್ಟು ಬಂದಿಯಲ್ಲ, ತವ್ರ ಮನೆ ಬೇಕು ಅಂತ ತವ್ರ ಮನೆಗೆ ಇರು. ಏನಾಗಿದೆ ನಿನಗೆ? ಏನು ದೇವ ಮಾಡ್ಕೊಂಡಿದ್ದ? ಕರ್ಕಳ ಹುಡುಗಿನ. ಅವಳು ಬಂದರೆ ನಾನು ಮನೆಗೆ ಇರಲ್ಲ ನೋಡು. ಈಗ ನಡೀತೇ ಇಲ್ಲ. ನೀನು ಹುಷಾರಿಲ್ಲ, ಮಕ್ಕಳು ಬಂದರೆ ಏನಾರು ಆರಾಮಾಗ್ತಾರೆ ಅಂತಂದು ಅಂದರೂ ಬಂದೆ. ಈಗಲೇ ಎದ್ದು ಕೂತ್ಕೊಂಡ್ಲಲ್ಲ, ಎಷ್ಟೋ ತನಕ ಆಡಿದ್ದೆಲ್ಲ ನಾಟಕ. ನಮಗೆ ಕರ್ಸ್ಕೊಳಕ್ಕೋಸ್ಕರ ಎಲ್ಲರೂ ಸೇರಿ ನಾಟಕ ಮಾಡಿದ್ದಾರೆ. ನಡಿ. ಅಯ್ಯೋ, ಏನು ಹೇಳ್ಬೇಕಪ್ಪ ನಿನಗೆ? ನಾವು ನಾಟಕ ಮಾಡಿಲ್ಲ ಕಣಪ್ಪ. ನನ್ನ ಮಗಳು ನಿಜವಾಗ್ಲೂ ನೀರು ಕುಡ್ದು ಆಸ್ಪತ್ರೆ ಸೇರಿದ್ಲಪ್ಪ. ಸರಿ ಬಿಡ್ರಿ, ಇಟ್ಕೊಳ್ರಿ ನಿಮ್ಮ ಮಗಳು. ನೀವು ಹುಷಾರ ನೋಡ್ಕೊಳ್ರಿ. ಏನಾದರೂ ಆಗಿದ್ದಾಳೆ ಕೆಲಸ ಮಾಡಿ. ಮತ್ತೆ ಒಳ್ಳೆ ಬುದ್ಧಿನೇ ಕಳಿಸಿದ್ದೀರಲ್ಲ, ಒಳ್ಳೆ ಬುದ್ಧಿ ಕಳಿಸೇ ನಮ್ಮ ಮನೆಗೆ ಕಳಿಸಿದ್ದೀರಾ. ನಾವು ಇಷ್ಟು ದಿವಸ ನೋಡ್ಕೊಂಡ್ವಿ. ಹೆಂಗ ನಾನು ನಮ್ಮಮ್ಮ ನನ್ನ ಮಕ್ಕಳು ನೆಮ್ಮದಿಯಾಗದ ಇದ್ದೀವಿ. ಈಗಿನ ಕರ್ಕೊಂಡೋದ್ರೆ ನೆಮ್ಮದಿನೂ ಹಾಳಾಕತ್ತಿ. ಬರ್ತೀಯಾ ಇಲ್ಲೇ ಇರ್ತೀಯಮ್ಮ? ಸೋನು ಮೋನು ನಡೀರಿ. ಕರ್ಕೊಂಡು ಹೋಗ್ರಿ. ಅಳೆಂದ್ರೆ ಕರ್ಕೊಂಡು ಹೋಗ್ರಿ. ಅವಳು ಇದ್ದಿಂದ ಕುಗ್ತಾಳೆ. ಅವರೇ ಬಾವಾ, ಹಂಗೆ ಮಾಡಬೇಡ್ರಿ. ಈಗ ಬುದ್ಧಿ ಬಂದಿತ್ತು ಅವಳಿಗೆ. ಬುದ್ಧಿ ಬಂದಿತ್ತಲ್ಲ, ನಿಮ್ಮ ಮನೆಗೆ ಇಟ್ಕೊಳ್ರಿ. ಕಣೋ, ಕರ್ಕೋಬೇಕಾಗಿತ್ತಲ್ಲೋ. ನಿಮ್ಮ ಬಿಟ್ಟರೆ ಯಾರಾದಾರ ಆಕಿಗೆ? ಅಮ್ಮ, ಇಷ್ಟು ದಿವಸ ಆಕಿ ಮಾಡಿರೋದೇ ಸಾಕು. ನಡಿಯಮ್ಮ, ಮನೆ ಕೆಲಸ ಅದಾವ. ಆಫೀಸಿಂದ ಬಂದರೆ ಈಕಿ ಗೋಳಾತು. ಅಲ್ಲೇ ರಾತ್ರಿ 9-10 ಗಂಟೆ ಆಯ್ತು. ಈಗ ಮಕ್ಕಂದು ಎದ್ದನಷ್ಟೊತ್ತಿ ಮತ್ತೆ ಆಫೀಸಿಗೆ ಹೋಗ್ಬೇಕು. ನನಗೆ ಅದೇ ಸಾಕಾಯ್ತೆ. ಇಕ್ಕಿದೊಂದು ಗೋಳು. ಈಗಿನ ಇಷ್ಟು ದಿವಸ 2 ಮಕ್ಕಳಾಗ ತನಕ ನೋಡ್ಕೊಂಡ್ವಿ. ಹೋಗಿ ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ. ಈಗಿನ ಯಾವತ್ತೂ ಸರಿ ಹೋಗಲ್ಲ. ನಡಿ ಮಗಳೇ, ಬಾರವ ನಮ್ಮ ಮನೆಗೆ ಹೋಗೋಣ. ನಾನೇ ನೋಡ್ಕೊತೀನಿ ನಿನ್ನ. ಬಂದ ಗಂಡ ಕರ್ಕೊಂಡು ಹೋಗ್ತಾನೆ ಅಂದರೆ ಮತ್ತೆ ಇಲ್ಲೇ ಉದುರಿಸೋದಕ್ಕಿನ್ನ ಮಾಡ್ದೆ ತಡಿ. ಮನೆಗೆ ಬರಲಿ, ಓಡೋಗ್ಬಿಡ್ಬೇಕಂಗೆ. ಹಂಗೆ ಚಿತ್ರ ಹಿಂಸೆ ಕೊಡ್ತೀನಿ.